Hello guys, welcome back to the vlog. So ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಬ್ಲಾಗ್ ಅಲ್ಲಿ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ಸೊ ಇವತ್ತು ಯುಗಾದಿ ಫೆಸ್ಟಿವಲ್. ಸೊ ನಿಮ್ಮ ಎಲ್ಲರ ನೆಚ್ಚಿನ ಫೆಸ್ಟಿವಲ್ ಅಂತಾನೆ ಹೇಳ್ಬೋದು. ಹಬ್ಬ ತುಂಬಾ ವಿಶೇಷವಾಗಿರುವಂತಹ ಹಬ್ಬ ನಮ್ಗೆ. ಅಂಡ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೆ ಬ್ಲಾಗ್ ಅಲ್ಲಿ ಅಂತ ಹೇಳಿ ನೋಡೋಣ. ನಾನು ಹಾಲಿ ಮಾರ್ನಿಂಗ್ ಎದ್ದಿದ್ದೀನಿ, ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ಈಗ ಪಾಪು ಎದ್ರಬೇಕು, ಹಸ್ಬೆಂಡ್ ಎದ್ರಬೇಕು, ಸ್ನಾನ ಎಲ್ಲ ಮಾಡ್ಕೊಳ್ಬೇಕು. ಇನ್ನು ತುಂಬಾನೇ ಕೆಲಸ ಇದೆ. ಯುಗಾದಿಯಿಂದ ನಮ್ದು ಹೋಳಿಗೆ ಮಾಡುದು, ಹೋಳಿಗೆ ಸಾಂಬಾರ್ ಮಾಡುದು, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಮತ್ತೆ ಮಾವಿನ ಹಣ್ಣು, ಬೇವಿನ ಎಣ್ಣೆ ಎಲ್ಲ ತಗೊಂಡ್ಬಂದು ಪೂಜೆ ಮಾಡುದು. ಸೊ ತುಂಬಾನೇ ಜಾಸ್ತಿ ಕೆಲಸ ಇದೆ. ನಾನು ನಮ್ಮನೇಲಿ ಯಾವ ಸರ್ವೇಟ್ ಇಟ್ಕೊಂಡಿಲ್ಲ, ಯಾವ ಕೆಲ್ಸದವ್ರು ಬರಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು. ಮಗು ಬೇರೆ ಚಿಕ್ಕದಿದೆ, ಸೊ ಅವಳು ಇಟ್ಕೊಂಡು ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಮನೇಲಿ ಇರ್ತಾಳೆ ಪಾಪು. ಸೊ ಅವಳು ಇಟ್ಕೊಂಡು ಈ ವಿದ್ಯೆನೆಲ್ಲ ಯಾವ ತರ ಮ್ಯಾನೇಜ್ ಮಾಡ್ಕೊಳ್ತೀನಿ, ಕುಕಿಂಗ್ ಎಲ್ಲ ಯಾವ ತರ ಮಾಡ್ತೀನಿ ಅಂತ ಅವ್ರಿಗೆ ಚಿಕ್ಕವಾಗಲಿ ನಿಮ್ಗೆ ತೋರಿಸ್ತೀನಿ. ಹೋಪ್ಫುಲಿ ಈ ಬ್ಲಾಗ್ ನ ತುಂಬಾನೇ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂಡು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡ್ದೆ ಬ್ಲಾಗ್ ನ ಶುರು ಮಾಡೋಣ. ಯಾರೆಲ್ಲ ನನ್ನ ಬ್ಲಾಗ್ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಗಳು ನಿಮ್ಗೆ ಮೊದಲಿಗೆ ಬಂದು ತಲುಪತ್ತೆ. ಸೊ ಬನ್ನಿ ತಡ ಮಾಡಿದೆ ವಿಶೇಷವಾಗಿರುವಂತ ನಮ್ಮೆಲ್ಲ ನೆಚ್ಚಿನ ಯುಗಾದಿ ಹಬ್ಬನ ನಮ್ಮ ಮನೇಲಿ ಯಾವ ತರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನೋಡೋಣ. ಬನ್ನಿ ಸ್ವಲ್ಪ ತಡ ಮಾಡಿದೆ ಬ್ಲಾಗ್ ನ ಶುರು ಮಾಡೋಣ. ಮತ್ತೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗ್ಲಿ, ಆದಷ್ಟು ಬೇವು ಕಡಿಮೆ ಆಗಿ ಬೆಳದ್ ಸಿಹಿ ನಿಮ್ ಜೀವನದಲ್ಲಿ ಜಾಸ್ತಿ ಆಗ್ಲಿ. ಇನ್ ಕೇಸ್ ಕಷ್ಟಗಳೇ ಜಾಸ್ತಿ ಬಂತು ಅಂದ್ರೆ ನಾವು ಬೇರೆ ಹತ್ರ ಬೇಡ್ಕೊಳ್ಳೋಣ, ಯಾವ್ದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಂತ ಶಕ್ತಿ ಕೊಡೋದೇನು ಅಂತ ಹೇಳ್ಬೋದು. ಸೊ ಬನ್ನಿ ತಡ ಮಾಡೋದನ್ನ ಶುರು ಮಾಡೋಣ. ಇದು ಹಬ್ಬದ ದಿನದ ಮಾರ್ನಿಂಗ್. ನಾನು ಒಂದಷ್ಟು ಮ್ಯಾಂಗೋ ಲೀವ್ಸ್ ಎಲ್ಲ ಬೇಕಾಗಿತ್ತಲ್ಲ, ಸೊ ಇಲ್ಲಿ ಒಂದು ಮ್ಯಾಂಗೋ ಟ್ರೀ ಇತ್ತು, ಅಲ್ಲಿ ಬಂದಿದ್ದೀನಿ. ಆ್ಯಕ್ಚುಲಿ ಪಿಕ್ ಮಾಡೋಕ್ಕೆಲ್ಲ ಆಗಲ್ಲ, ಮಾರ್ಕೆಟಿಂದನೇ ತೊಗೊಂಡ್ಬರ್ಬೇಕು ನಾವು ಏನೇ ತಂದರು. ಆದರೂ ಮ್ಯಾಂಗೋಸು, ಲೀವ್ಸು ಮತ್ತು ಹೂವು ಬಿಡೋದೆಲ್ಲ ನೋಡೋದಕ್ಕೆ ಚೆಂದ ಅಲ್ವಾ. ಯೂಶ್ವಲಿ ಈ ಒಂದು ಯುಗಾದಿ ಬರೋದು ಸ್ಪ್ರಿಂಗ್ ಸೀಸನಲ್ಲಿ, ಅಂದರೆ ಹೂವು, ಹಣ್ಣು, ಕಾಯಿ ಎಲ್ಲ ಬಿಡೋ ಟೈಮಲ್ಲಿ ಈ ಹಬ್ಬ ಬರುತ್ತೆ. ಸೊ ನಾನು ಒಂದು ಸ್ವಲ್ಪ ಚೆನ್ನಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಅದನ್ನು. ಇನ್ನು ಮನೇಲಿ ನೈಟೇ ನಾನು ಹೂವು, ಹಣ್ಣು ಎಲ್ಲ ಜೋಡಿಸಿಟ್ಕೊಂಡಿದ್ದೆ. ಆಮೇಲೆ ಬಾಟಲ್ಸು, ನೀರಿಂದು ಎಲ್ಲದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಸೊ ದಟ್ ಹಬ್ಬ ದಿನ ನನಗೆ ಮೆಸ್ಸಪ್ ಆಗಬಾರ್ದು, ಎಲ್ಲ ಕ್ಲೀನಾಗಿರಲಿ. ಸೊ ವಾಟರ್ ಎಲ್ಲ ಫಿಲ್ ಆಗಿದ್ರೆ ನಮಗೆ ಏನು ಕೆಲಸ ಮಾಡುವಾಗ ಟೆನ್ಷನ್ ಇರಲ್ಲ. ಕುಕ್ಕಿಂಗ್ಗೆ, ಕುಡಿಯೋದಕ್ಕೆ, ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ವಾಟ್ರು, ಮತ್ತು ಒಂದು ಸ್ವಲ್ಪ ಕಾಳುಗಳೆಲ್ಲ ನೆನೆಸಿಡ್ಬೇಕಿತ್ತು ಪಲ್ಯಕ್ಕೆ, ಕೋಸಂಬರಿಗೆ, ಅದನ್ನು ಎಲ್ಲದನ್ನು ನೈಟೇನೆ ಸೋಪ್ ಮಾಡಿಬಿಟ್ಟು ನಾನು ಮಲ್ಕೊಳ್ತಿದ್ದೀನಿ. ಯೂಶ್ವಲಿ ನೈಟ್ ಮಲಗುವಾಗ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಮಲ್ಕೊಳ್ತೀನಿ. ಹಾಗೆಯೇ ಇವತ್ತು ಒಂದು ಕ್ಯಾಂಡಲ್ ತೊಗೊಂಡು ಬಂದಿದ್ದೀನಿ, ಸೆಂಟೆಡ್ ಕ್ಯಾಂಡಲ್ಸು. ಸೆಂಟೆಡ್ ಕ್ಯಾಂಡಲ್ ಎಷ್ಟು ಚೆನ್ನಾಗಿದೆ, ಫ್ರೆಗ್ರೆನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಗ್ರೆನ್ಸು. ಆಮೇಲೆ ಇದೊಂಥರ ಬಾಲ್ ಟೈಪ್ ಇದೆ, ತುಂಬ ಚೆನ್ನಾಗಿದೆ. ನನಗೆ ಸೆಂಟೆಡ್ ಕ್ಯಾಂಡಲ್ಸ್ ಅಂದರೆ ತುಂಬ ಇಷ್ಟ. ಇನ್ನೊಂದು ತೊಗೊಂಬಂದಿದ್ದೀನಿ, ಸದ್ಯಕ್ಕೆ ಇದೊಂದೇ ಸಿಕ್ತು, ಸೊ ತೋರಿಸ್ತಾ ಇದ್ದೀನಿ. ನಿಮಗೂ ಎಲ್ಲರಿಗೂ ಕ್ಯಾಂಡಲ್ಸ್ ಇಷ್ಟ ಆಗುತ್ತಾ? ನನಗಂತೂ ತುಂಬ ಇಷ್ಟ ಸೆಂಟೆಡ್ ಕ್ಯಾಂಡಲ್ಸ್ ಅಂದರೆ. ನಾನು ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕ್ಯಾಂಡಲ್ಸ್ನ. ಎಲ್ಲಾದರೂ ಕ್ಯಾಂಡಲ್ ಸಿಕ್ತು ಅಂದರೆ ಅದನ್ನು ತೊಗೊಂಡ್ಬಂದು ಮನೇಲಿ ಇಟ್ಕೊಳ್ತೀನಿ. ನನಗೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಅದು. ಸೊ ಇದು ನಾನು ಮೊದಲು ತೊಗೊಂಬಂದಿದ್ದ ಕ್ಯಾಂಡಲು. ಇದು ತುಂಬ ಹೊತ್ತು ಉರಿಯುತ್ತೆ, ಎಷ್ಟು ಅವರ್ ಉರಿಯುತ್ತಿದ್ದು. ಅದು ಒಂದಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ಯುಗಾದಿ ದಿನ ಬೆಳಗ್ಗೆ ನಾನು ಮಾವಿನ ಎಲೆ, ಬೇವಿನ ಎಲೆ ಇದೆಲ್ಲದನ್ನು ಸೆಟ್ ಮಾಡಿಬಿಟ್ಟು ನೀಟಾಗಿ, ಇವಾಗ ತೋರಣ ಎಲ್ಲ ಕಟ್ಟಬೇಕಲ್ಲ ಡೋರ್ಗೆ, ಆಮೇಲೆ ಪೂಜೆ ಮಾಡುವಾಗೆಲ್ಲ ಇಡಬೇಕು. ಸೊ ಅದಕ್ಕೆ ಇದೆಲ್ಲದನ್ನು ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆಗೆ ಅಂತ ಹೇಳಿ ಹಣ್ಣು, ಹೂವು, ಕಾಯಿ ಎಲ್ಲ ತೊಗೊಂಬಂದಿದ್ದೀವಲ್ಲ ಅದೆಲ್ಲ ಜೋಡಿಸಿಡ್ಬೇಕು.
ಡೈನಿಂಗ್ ಟೇಬಲ್ ಫುಲ್ಲು ಮೆಸ್ಸಪ್ ಆಗಿದೆ. ನೈಟು ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಪೂಜೆ ಐಟಮ್ಸ್ ಎಲ್ಲ ತೆಗೆದು ತೊಳೆದು ಮತ್ತೆ ಅದೆಲ್ಲ ಎತ್ತಿರೋ ಟೈಮಲ್ಲಿ ಮತ್ತೆ ಮೆಸ್ಸಪ್ ಆಗಿಬಿಟ್ಟಿದೆ. ನಾನು ತುಂಬ ಫಾಸ್ಟಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲದನ್ನು ತೆಗಿತಾ ಇದ್ದೀನಿ. ನನಗೆ ಬೇಗ ಪೂಜೆ ಆಗಿಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೈವೇದ್ಯ ಬೇಗ ಅಂದರೆ ಅದಾದ್ಮೇಲೆ ನೈವೇದ್ಯ ಮಾಡೋಕ್ಕೆ ಶುರು ಮಾಡ್ಕೊಳ್ತೀನಿ ನಾನು. ಪೂಜೆಗೆ ಹಣ್ಣು ಕಾಯಿ ಹೂವು ಇಟ್ಬಿಟ್ಟು ಫಸ್ಟ್ ಪೂಜೆ ದೀಪ ಹಚ್ಬಿಟ್ಟು ಧೂಪ ಹಾಕ್ತೀವಲ್ಲ, ಆ ಪೂಜೆನ ಮುಗಿಸ್ಕೊಂಡ್ಬಿಡ್ತೀವಿ. ಇನ್ನು ಇವತ್ತು ಯುಗಾದಿ ಆಗಿರೋದ್ರಿಂದ ಸೀಸನಲ್ಲಿ ಸಿಗುವಂಥ ಎಲ್ಲ ಹಣ್ಣುಗಳು, ಸ್ಪೆಷಲಿ ಮಾವಿನ ಹಣ್ಣು ಮತ್ತು ಬೇವಿನ ಎಲೆಗಳು, ಸ್ವಲ್ಪ ಬಾಳೆಹಣ್ಣು, ಕಿತ್ತಳೆ ಹಣ್ಣು ಮತ್ತು ಆ್ಯಪಲ್ ಇದೆಲ್ಲ ಒಂದು ಪ್ಲೇಟಲ್ಲಿ ತುಂಬಿಸಿಟ್ಟಿದ್ದೀನಿ. ಅದಾದಮೇಲೆ ಹೂವನ್ನು ತೊಗೊಂಡು ಬಂದಿದ್ದೆ. ಸೊ ಫ್ಲವರನ್ನು ಇಟ್ಟಿದ್ದೀನಿ. ಇನ್ನು ಈ ಹಬ್ಬಕ್ಕೆ ತುಂಬ ವಿಶೇಷವಾಗಿರೋದು ಅಂದರೆ ಬೇವಿನ ಎಲೆ, ಬೇವಿನ ಹೂವು, ಸ್ವಲ್ಪ ಬೆಲ್ಲ, ಇದಿಷ್ಟು ನಾವು ಪೂಜೆಗೆ ಇಡಲೇಬೇಕಾಗತ್ತೆ. ಕೆಲವೊಬ್ಬರು ಕಡಲೆ ಹಿಟ್ಟನ್ನು ಕೂಡ ಮಾಡಿರ್ತಾರೆ. ನಾವು ಪೂಜೆಗೆ ಇಷ್ಟನ್ನೇ ಇಡೋದು. ಅದು ಬೇವಿನ ಎಲೆ ಬೆಲ್ಲನ ಒಂದು ಬೆಳ್ಳಿ ಬಟ್ಲಲ್ಲಿ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಆದಮೇಲೆ ನಾವು ಮನೆಯವರೆಲ್ಲ ಸ್ವಲ್ಪ ತಗೊಂಡು ತಿಂತೀವಿ. ಸೊ ನಾನಿಲ್ಲಿ ಬೆಳಗ್ಗಿನ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಇವತ್ತು ರಾಯರ ಫೋಟೋಕ್ಕೆ ಹೂವಿನ ಹಾರ ಏನೂ ಸಿಕ್ಕಿಲ್ಲ. ಸೊ ಹೂವು ಏನು ಸಿಕ್ಕಿತ್ತಲ್ಲ ಕಟ್ಟಿರೋ ಅಂಥದ್ದು ಅದನ್ನೇ ತೊಗೊಂಬಂದು ಮುಡಿಸಿದ್ದೀನಿ. ತುಂಬಾ ಹೂವು ಬೇಗ ಖಾಲಿ ಆಗಿಬಿಡುತ್ತೆ ಹಬ್ಬದ ಸೀಸನಲ್ಲಿ. ಇನ್ನು ಬಾಳೆ ಎಲೆಲ್ಲ ತೊಗೊಂಡ್ಬಂದಿದ್ದೀನಿ. ನೈವೇದ್ಯಕ್ಕೂ ಬೇಕಾಗತ್ತೆ, ಇನ್ ಕೇಸ್ ಮನೇಲಿ ಊಟ ಮಾಡೋದಕ್ಕೂ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹಬ್ಬದ ದಿನ ಬಾಳೆ ಎಲೆಲ್ಲ ಊಟ ಕೊಡೋದು. ಸೊ ಹಂಗಾಗಿ ಬಾಳೆ ಎಲೆನ ಯಾವಾಗಲೂ ತಂದಿಟ್ಕೊತೀನಿ. ಇನ್ನು ಕಿಚನಲ್ಲಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಿಚನ್ನ ಒಂದ್ಸರಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಕ್ಲೆನ್ಸಿಂಗ್ ಅಂದರೆ ನಾವು ಧೂಪ ಹಾಕ್ತೀವಲ್ಲ, ಆ ಥರ ಹಾಕಿದ್ರೆ ಕಿಚನ್ ಕ್ಲೆನ್ಸ್ ಆಗುತ್ತೆ. ಒಬ್ಬಟ್ಟಿಗೆ ನಾನು ಒಂದು ಲೋಟದಲ್ಲಿ ಒಂದಷ್ಟು ಬೇಳೆನ ಹಾಕ್ಬಿಟ್ಟು ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಅದಾದಮೇಲೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಬೇಳೆನ ಒಂದು 3 ವಿಷಲಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ, ಅಂದರೆ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಅರಿಶಿನ, ಉಪ್ಪು, ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕ್ಕೊಂಡು ದೋಸೆಯ ಒಂದು ಹಿಟ್ಟು ಬರುತ್ತಲ್ಲ ಅದನ್ನ ಕಲಸಿ, ಅಂದರೆ ಹೋಳಿಗೆ ಹಿಟ್ಟನ್ನ ದೋಸೆ ಅಂತಿದ್ದೀನಿ, ಹೋಳಿಗೆ ಹಿಟ್ಟನ್ನ ಹಾಕ್ಬಿಟ್ಟು ಕಲಸಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿರೋಟಿ ರವೆನೂ ಹಾಕ್ಕೊಂಡಿದ್ದೀನಿ. ಬರೀ ಮೈದಾನೇ ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ನನಗೆ ತಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದು ಆಗಲ್ಲ. ನಾನು ಈ ಸರಿ ಲಟ್ಟಣಿಗೆ ಯೂಸ್ ಮಾಡಿಬಿಟ್ಟು ಹೋಳಿಗೆ ಮಾಡ್ತಿದ್ದೀನಿ. ಸೊ ಹಾಗಾಗಿ ಚಪಾತಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಬಂದರೂ ಪರವಾಗಿಲ್ಲ. ಮೈದಾ ಹಿಟ್ಟಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಮನೇಲಿ 3 ಇಲ್ಲ 4 ಹೋಳಿಗೆ ಅಷ್ಟೇ ಮಾಡೋದು. ಬೇರೆ ಸ್ವೀಟ್ ಏನಾದರೂ ಮಾಡ್ಕೊಳ್ತೀವಿ, ಪಾಯಸ, ಇಲ್ಲ ಅಂದರೆ ಬೇರೆ ಏನಾದರೂ ಕೀರು, ಹಾಲಿನ ಕೀರು ಆ ಥರ ಮಾಡ್ಕೊಳ್ತೀವಿ. ಯುಗಾದಿ ಆಗಿರೋದ್ರಿಂದ ಒಬ್ಬಟ್ಟು ಮಾಡಲೇಬೇಕು ದೇವ್ರ ನೈವೇದ್ಯಕ್ಕೆ. ಸೊ ಹಾಗಾಗಿ ನಾನು 4 ಇಲ್ಲ 5 ಒಬ್ಬಟ್ಟು ಮಾಡಿಟ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ತಿಂದರೆ ಒಂದೇ ತಿಂತಾರೆ, ಪಾಪನೂ ತಿಂದರೆ ಒಂದು ಹಾಫ್ ತಿಂತಾಳೆ, ನಾನು 1-2 ತಿನ್ಬೋದು ಮ್ಯಾಕ್ಸಿಮಮ್. ಅಂದರೆ ಇದು ಉಳಿದಿದ್ದೆಲ್ಲ ವೇಸ್ಟ್ ಆಗಿಬಿಡತ್ತೆ, ಅದಕ್ಕೆ ನಾನು ಎಷ್ಟು ಬೇಗ ಅಷ್ಟೇ ಮಾಡ್ಕೊಳ್ತೀವಿ. ಈ ಸೈಡಲ್ಲಿ ಬೇಳೆನೂ ಕೂಡ ಬೆಂದಿತ್ತು ಒಂದು 3 ವಿಷಲ್ಗೆ. ಸ್ವಲ್ಪ ನಾವು ಹೂರ್ಣಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಬೆಂದಿತ್ತು. ಸೊ ಅದನ್ನು ಇವಾಗ ನೀಟಾಗಿ ನೀರೆಲ್ಲ ಡ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರನ್ನು ನಾನು ಹೋಳಿಗೆ ಸಾಂಬಾರಿಗೆ, ಒಬ್ಬಟ್ಟು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ತೀನಿ. ಬೇಳೆ ಮತ್ತು ನೀರು ಎರಡನ್ನೂ ಸಪ್ರೇಟ್ ಮಾಡಿದ್ದು ಆಗಿದೆ. ಇವಾಗ ಬೇಳೆನ ಮತ್ತೆ ಅದೇ ಕುಕ್ಕರ್ಗೆ ಹಾಕ್ಬಿಟ್ಟು ನೀರೆಲ್ಲ ತೆಗ್ದಿದ್ದ ಬೇಳೆ ಇದು, ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಇದಿಷ್ಟನ್ನು ನೀಟಾಗಿ ಕರ್ಗೋವರೆಗೂ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ ಮೇಲೆ ಇಡ್ತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಕರಗಬೇಕು. ಅದಾದಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಹೂರ್ಣನ ರುಬ್ಕೋಬೋದು. ನಿಮಗೆ ಬೇಕಂದರೆ ಹಸಿ ಕಾಯಿ ಗ್ರೇಟ್ ಮಾಡಿರೋದು, ತುರ್ಕೊಂಡಿರೋದು ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ನನ್ನ ಸ್ಟೈಲಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ, ಏನೇನು ಕುಕ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಲ್ಲ. ಸೊ ಹಾಗಾಗಿ ಒಬ್ಬಟ್ಟನ್ನು ಕೂಡ ಯಾವ ಥರ ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಬೆಂದಿ ಆದಮೇಲೆ ನಾವು ಹೂರ್ಣದ ರೂಪದಲ್ಲಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೋದು. ನಾನು ಸ್ವಲ್ಪ ಒಣಕಾಯಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಸಿಕಾಯಿ ಹಾಕಿದ್ರೆ ಬೇಗ ಹಾಳಾಗುತ್ತೆ ಅಂತ ಹೇಳಿ ಒಣಕೊಬ್ಬರಿನ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬೆಲ್ಲ ಬೇಗ ಕರಗ್ಬಿಡತ್ತೆ ಬಿಸಿಗೆ. ಏಲಕ್ಕಿ ಪೌಡ್ರ್ ಸ್ಮೆಲ್ಲಿಗೆ ಕಾಯಿ
ತುರಿ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಯಿ ತುರಿನೂ ಸೇರಿಸ್ಕೊಂಡಿರೋದು. ಇದೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸಪ್ ಮಾಡಿಕೊಂಡು ಗ್ರೈಂಡ್ರಿಗೆ ಹಾಕ್ಕೊಳ್ಬೋದು, ಇಲ್ಲ ಕಲ್ಲಿತ್ತು ಅಂದರೆ ನೀವು ಕಲ್ಲಲ್ಲಿ ಕೂಡ ರುಬ್ಕೊಳ್ಬೋದು. ಈ ಹಬ್ಬದ ಟೈಮಲ್ಲಿ ಗಡಿಬಿಡಿ ಆಗುತ್ತೆ, ಕಲ್ಲಲ್ಲೆಲ್ಲ ರುಬ್ಬಕ್ಕಾಗಲ್ಲ. ಯಾವಾಗಾದ್ರೂ ಫ್ರೀಯಾಗಿ ಇದ್ದಾಗ ಮಾಡಿಕೊಂಡ್ರೆ ನೀಟಾಗಿ ಕಲ್ಲಲ್ಲಿ ರುಬ್ಕೊಳ್ಬೋದು. ಬಟ್ ಈ ಥರ ಟೈಮಲ್ಲೆಲ್ಲ ಆಗಲ್ಲ. ಸೊ ಹಾಗಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಹೂರಣ ನಾವು ಹೆಂಗೆ ರುಬ್ಕೊಳ್ತೀವಲ್ಲ ಆ ಥರ ಒಂದು 2-3 ಸರಿ ರೌಂಡ್ ಹಾಕ್ಕೊಂಡ್ರೆ ಸಾಕು. ಮಿಕ್ಸಿ ಜಾರಲ್ಲಿ ಹೂರಣ ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ನಾನು ಹಿಟ್ಟು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಜಸ್ಟ್ ಆಲೂ ಪರಾಟೆ ಥರ ಒಳಗಡೆ ಹೂರಣನ ಸ್ಟಫ್ ಮಾಡಿಕೊಂಡು ಚಪಾತಿ ಚಿಕ್ಕದಾಗಿ ಹಿಟ್ಟನ್ನು ಲಟ್ಟಿಸ್ಕೊಬಿಟ್ಟು ಅದಾದಮೇಲೆ ಈ ಥರ ಪ್ರೆಸ್ ಮಾಡಿಕೊಂಡು ಆಲೂ ಪರಾಟ ಹೆಂಗೆ ಮಾಡ್ತೀವಿ ಅದೇ ಥರ ಹೋಳಿಗೆನ ಮಾಡೋದು. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ, ತುಂಬ ತೆಳ್ಳಗೆ ತುಂಬ ಚೆನ್ನಾಗಿ ಬಂದಿತ್ತು. ಡೆಫಿನೆಟ್ಲಿ ಈ ಮೆಥಡ್ನ ಟ್ರೈ ಮಾಡಿ ಗೈಸ್. ಹೋಳಿಗೆ ಏನು ಕಿತ್ತೋಗೋದು, ಮಾಡೋದಕ್ಕೆ ಕಷ್ಟ ಆಗೋದು ಆ ಥರ ಏನು ಅನಿಸಲ್ಲ. ತುಂಬ ತೆಳ್ಳಗೆ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಹೋಳಿಗೆನ ಮಾಡ್ಕೊಳ್ಬೋದು. ನನಗಂತೂ ತುಂಬ ಈಸಿ ಮೆಥಡ್ ಅಂತ ಅನ್ನಿಸ್ತು. ಸ್ವಲ್ಪ ಲಟ್ಟಣಿಗೆಗೆ ಅಂಟ್ಕೊಳ್ತಿತ್ತು, ಬಟ್ ನಾರ್ಮಲಿ ನಾವು ನಾರ್ಮಲ್ ಹೋಳಿಗೆ ಮಾಡ್ತೀವಲ್ಲ ಅಷ್ಟೊಂದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೊ ಈ ಸೈಡಲ್ಲಿ ನಾನು ಇನ್ನೊಂದು ಕಡೆ ಗ್ಯಾಸಲ್ಲಿ ತವಾನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಈ ಹೋಳಿಗೆ ಏನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ 2 ಕಡೆ ಸೈಡನ್ನು ಇವಾಗ ಸುಟ್ಕೊಳ್ತಾ ಇದ್ದೀನಿ ಹೋಳಿಗೆನ. ಈ ಥರ 4-5 ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಪ್ರಸಾದಕ್ಕೊಂದು ಮಾಡಿ ಇಟ್ಕೊಳ್ತೀನಿ, ತುಪ್ಪ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಾಡ್ತಾ ಇದ್ದೀನಿ. ಈ ಮಾಡ್ದಂಥ ಹೋಳಿಗೆನ ಒಂದೊಂದನ್ನೇ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಳ್ತೀನಿ, ಎತ್ತಿಡ್ತೀನಿ. ಪ್ಲೇಟಲ್ಲಿ ಒಂದ್ರ ಮೇಲೆ ಒಂದು ಹಾಕಿಟ್ಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ, ಹಸಿ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಬಾಳೆ ಎಲೆ ಮೇಲೇ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ತುಂಬ ಟೈಮ್ ಇಡ್ಬೋದು. ಸೊ ಈ ಥರ ಒಂದೊಂದೇ ಹೋಳಿಗೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಮೇಲೆ ಬಿಸಿ ಇದ್ದಾಗ ಹಾಕ್ಕೊಂಡಿದ್ದೀನಿ, ಹಂಗಾಗಿ ಬಾಳೆ ಎಲೆ ಸ್ವಲ್ಪ ಬಾಡೋಗಿದೆ. ಇವಾಗ ಹೋಳಿಗೆ ಕೂಡ ಆಗಿದೆ. ನೆಕ್ಸ್ಟು ನಾವು ಪಲ್ಯನ ಮಾಡ್ಕೊಳ್ಳೋಣ. ಪಲ್ಯ ಬೇಗನೆ ಆಗುತ್ತೆ. ಸೊ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸು, ಅದಾದಮೇಲೆ ಆಲೂಗೆಡ್ಡೆ, ಆಮೇಲೆ ಸ್ವಲ್ಪ ಕಡಲೆ ಬೀಜ ಅಂದರೆ ಬಟಾಣಿ ಕಾಳು ನೆನೆಸಿಟ್ಕೊಂಡಿರೋವಂಥದ್ದು ಇದಿಷ್ಟನ್ನು ಹಾಕ್ಕೊಂಡು ಪಲ್ಯ ಮಾಡ್ತಿದ್ದೀನಿ. ಬೇಕಂದರೆ ನಾವು ಇನ್ನು ಮುಳುಗಾಯಿ, ಬ್ರಿಂಜಲ್ಲು, ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಬೋದು. ಈ ಹಬ್ಬದ ಟೈಮಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯನ ತುಂಬ ಇಷ್ಟಪಡ್ತಾರೆ ಸೈಡಲ್ಲಿದ್ದರೆ. ಸೊ ಹೋಳಿಗೆ ಜೊತೆ ಇಲ್ಲ ಪೂರಿ ಮಾಡ್ಬೋದು ನಾವು. ಚಪಾತಿ ಚಿಕ್ಕ ಸೈಜಲ್ಲಿ ಇಲ್ಲ ಪೂರಿ ಕೂಡ ಮಾಡಿಬಿಟ್ಟು ಪಲ್ಯ ಜೊತೆ ಸರ್ವ್ ಮಾಡ್ಬೋದು. ಇಲ್ಲ ಹೋಳಿಗೆ ಸಾಂಬಾರು ಇರುತ್ತಲ್ಲ ಅದ್ರ ಜೊತೆ ಪಲ್ಯ ಸೈಡಲ್ಲಿದ್ದರೆ ತುಂಬ ಜಾಸ್ತಿ ಅಂದರೆ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ಹೇಳಿ. ಇದೆಲ್ಲ ಸ್ವಲ್ಪ ಬೆಂದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ನಾನು ಮೊದಲೇ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ನಾನು ಉಪ್ಪು ಇವಾಗ ಹಾಕ್ತಾ ಇಲ್ಲ, ತರಕಾರಿ ಬೇಯುವಾಗಲೇ ಹಾಕ್ಕೊಂಡಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪೌಡ್ರು ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ, ಒಂಚೂರು ನೀರು ಹಾಕಿ ಒಂದು ನೀಟಾಗಿ ಮಿಕ್ಸ್ ಕೊಟ್ಟರೆ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಹಬ್ಬದ ಟೈಮಲ್ಲಿ ಬೇಗ ಬೇಗ ಮಾಡಬೇಕು ಅಂತ ಹೇಳಿ ಅದೊಂದೇ ಇಂಟೆನ್ಷನ್ ಇರುತ್ತೆ, ಟೈಮ್ ಆಗಿಬಿಡಬಾರ್ದು, ಬೇಗ ಮಾಡಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾನು ಕೂಡ ಎಲ್ಲದನ್ನು ಬೇಗ ಬೇಗ ಕುಕ್ ಮಾಡ್ಕೊಳ್ತಿದ್ದೀನಿ. ಹೋಳಿಗೆ ಮತ್ತು ಪಲ್ಯ 2 ಮಾಡಿದ್ದಾಯಿತು. ಇವಾಗ ಇನ್ನು ಹೋಳಿಗೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಟೊಮೊಟೊ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಾಳು ಮೆಣಸು, ಜೀರಿಗೆ ಇದಿಷ್ಟನ್ನು ಹೋಳಿಗೆ ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದು ಪ್ಲೇಟಲ್ಲಿ ಮಧ್ಯದಲ್ಲಿದೆ. ಸೊ ಇದಿಷ್ಟನ್ನು ನಾವು ಏನು ಮಾಡಬೇಕು ಅಂದರೆ ಒಂದು ಬಾಂಡ್ಲಿಗೆ ಹಾಕೋಬಿಟ್ಟು ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಬಿಟ್ಟು ನುಣ್ಣಗೆ ರುಬ್ಕೊಂಡ್ರೆ ಹೋಳಿಗೆದು ಖಾರ ರೆಡಿ ಆಗಿಬಿಡುತ್ತೆ. ಒಬ್ಬಟ್ಟು ಸಾಂಬಾರಿನ ಖಾರ ಕೂಡ ರೆಡಿ ಆಗುತ್ತೆ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಪಲ್ಯ ಏನು ಮಾಡಿದ್ನಲ್ಲ ಅದೇ ಬಾಣಲಿನ ಸ್ವಲ್ಪ ತೊಳ್ಕೊಂಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ನಾನು ಪ್ಲೇಟಲ್ಲಿ ಏನೇನು ಎತ್ತಿಟ್ಕೊಂಡಿದ್ನಲ್ಲ ಅದೆಲ್ಲದನ್ನು ಸೇರಿಸ್ಕೊಂಡ್ಬಿಟ್ಟು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ.
ತುಂಬ ಬೇಗನೆ ಆಗುತ್ತೆ ಒಬ್ಬಟ್ಟು ಸಾಂಬಾರು. ಬೇಯಿಸಿಟ್ಕೊಂಡಿರುವಂಥ ಬೇಳೆ ಒಬ್ಬಟ್ಟಿಂದು ಅದು ಇದ್ರೂ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಕಾಯಿ ತುರಿ ಲಾಸ್ಟಲ್ಲಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಕಂದರೆ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಅಂದರೆ ಇವಾಗಲೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಅದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಒಬ್ಬಟ್ಟು ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಪಕ್ಕದಲ್ಲೇ ನಾನು ಕೋಸಂಬರಿನೂ ಮಾಡಿ ಆಲ್ರೆಡಿ ಎತ್ತಿಟ್ಟಿದ್ದೀನಿ, ಆ ವಿಡಿಯೋ ನಾನು ತಗೊಂಡಿಲ್ಲ. ಸ್ವಲ್ಪ ಕಾಯಿ ಮತ್ತು ಒಂಚೂರು ನೀರು ಹಾಕ್ಕೊಬಿಟ್ಟು ನೀಟಾಗಿ ರುಬ್ಕೊಂಡ್ರೆ ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಆಗುತ್ತೆ. ಇವತ್ತು ನಾನು ಕೋಸಂಬರಿಗೆ ಹೆಸರು ಬೇಳೆ ಮತ್ತು ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಕಿಂಕಿಂಬರು ಸೌತೆಕಾಯಿ ಇದಿಷ್ಟನ್ನು ಹಾಕಿ ಒಂದು ಹಾಫ್ ಲೆಮನ್ ಕಟ್ ಮಾಡಿ ಸ್ಕ್ವೀಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗಲೇ ಉಪ್ಪು ಹಾಕಿಲ್ಲ, ಲಾಸ್ಟಲ್ಲಿ ಉಪ್ಪು ಹಾಕೋಣ ಅಂತ ಹೇಳಿ. ಇನ್ನು ಹೋಳಿಗೆ ಸಾಂಬಾರಿಗೆ ಇನ್ನೊಂದು ಸೈಡಲ್ಲಿ ನಾನು ಒಗ್ಗರಣೆ ಕೊಡ್ತಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಹಸಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಒಗ್ಗರಣೆ ಕೊಟ್ಬಿಟ್ಟು ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಸಿ ಜಾರಲ್ಲಿರುವಂಥ ಖಾರನೂ ಎಲ್ಲ ತೊಳ್ಕೊಂಡ್ಬಿಟ್ಟು ಆ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬಟ್ಟಿಗೆ ನಾವು ಬೇಳೆ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ನೀರನ್ನ ಇವಾಗ ನಾನು ಒಬ್ಬಟ್ಟು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಟ್ರಸ್ಟ್ ಮೀ, ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸಾಂಬಾರು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. 2-3 ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು. ನಮ್ಮನೇಲಿ ಎಲ್ಲರಿಗೂ ಒಬ್ಬಟ್ಟು ಸಾಂಬಾರು ಅಂದರೆ ತುಂಬ ಇಷ್ಟ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಡೈಲಿ ಮಾಡಿಕೊಟ್ರು ನಾನು ತಿಂತೀನಿ ರೈಸ್ ಜೊತೆ, ಅಷ್ಟು ಇಷ್ಟ ನನಗೆ. ಇನ್ ಕೇಸ್ ಚೈಲ್ಡ್ಹುಡ್ಡಲ್ಲಿ ಎಷ್ಟೊಂದು ಜನ ನನಗೆ ಅದಿಷ್ಟ ಇದಿಷ್ಟ ಅಂತಾರಲ್ಲ, ನನಗೆ ಒಬ್ಬಟ್ಟು ಸಾಂಬಾರೇ ತುಂಬ ಇಷ್ಟ. ಚಿಕ್ಕ ಮಗು ಇದ್ದಾಗಿಂದನೂ ಅದೊಂದೇ ನಾನು ತುಂಬ ಇಷ್ಟಪಡೋದು. ಇನ್ನೊಂದು ಸೈಡಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ, ಜೀರಿಗೆ, ಕಟ್ ಮಾಡಿರುವಂಥ ಶುಂಠಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು. ಅದಾದಮೇಲೆ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಎತ್ತಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹಾಫ್ ಕಟ್ ಮಾಡಿರುವಂಥ ಲೆಮನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೆಮನ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಇಲ್ಲಾಂದರೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಟೈಮ್ ಆಗುತ್ತೆ, ಲೆಮನ್ ರೈಸೇ ಮಾಡೋಣ ಅಂತ ಹೇಳಿ ಒಂದು ಹಾಫ್ ಕಟ್ ಲೆಮನ್ನ ಸ್ಕ್ವೀಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಬೇಗನೆ ಲೆಮನ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ವೈಟ್ ರೈಸ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕಿ ಇವಾಗ ಮಾಡಿಟ್ಕೊಂಡಿರುವಂಥ ವೈಟ್ ರೈಸ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಲೆಮನ್ ರೈಸ್ ಕೂಡ ರೆಡಿಯಾಗಿಬಿಡುತ್ತೆ. ತುಂಬ ಬೇಗ ಕೂಡ ಆಗುತ್ತೆ, ತುಂಬ ಈಸಿ ಕೂಡ ಇರುತ್ತೆ ಅಂತ ಹೇಳಿ. ಪಲಾವ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಡುತ್ತೆ ಅಂತ ಹೇಳಿ ನಾನು ಇಷ್ಟು ಮಾಡೋ ಟೈಮಲ್ಲೇ ಆಲ್ರೆಡಿ 12:30 ಆಗಿಬಿಟ್ಟಿತ್ತು. 10 o'clock ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಂಡೆ. 2.5 hours ನನಗೆ ಎಲ್ಲ ಮಾಡೋದಕ್ಕೆ ಬೇಕಾಯಿತು. ಸೊ ಆದಷ್ಟು ಬೇಗನೆ ನಾನು 2 ಕಡೆ ಗ್ಯಾಸ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಕುಕ್ಕು. ಲಾಸ್ಟಲ್ಲಿ ಸ್ವಲ್ಪ ಒಣಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಲೆಮನ್ ರೈಸು ಬಂದಿತ್ತು. ಇಲ್ಲಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸ್ವಲ್ಪ ಲೆಮನ್ ರೈಸು, ಪಲ್ಯ, ಕೋಸಂಬರಿ, ಅದಾದಮೇಲೆ ಒಬ್ಬಟ್ಟು ಸಾಂಬಾರು ಮತ್ತು ವೈಟ್ ರೈಸು, ಇನ್ನು ಹೋಳಿಗೆ ಇದಿಷ್ಟನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಂಡಿಗೆನ ಕರ್ಕೊಂಡಿದ್ದೆ. ಈವ್ನಿಂಗ್ ಟೈಮ್ ಊಟಕ್ಕೆ ಸ್ವಲ್ಪ ಬೋಂಡ ಮತ್ತು ಬಜ್ಜಿ ಪಕೋಡನೂ ಮಾಡಿದ್ದೆ. ಸೊ ಅದನ್ನು ನನಗೆ ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡೋದಕ್ಕಾಗಿಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಮನೆಯವ್ರಿಗೆಲ್ಲ ಊಟ ಕೊಡಬೇಕಲ್ಲ, ದೇವರಿಗೂ ಕೂಡ ನೈವೇದ್ಯ ಮಾಡಬೇಕು ಇವಾಗ. ಸೊ ಹಂಗಾಗಿ ಬಾಳೆ ಎಲೆಗೆ ಏನೇನು ಮಾಡ್ಕೊಂಡಿದ್ವಿ ಅದೆಲ್ಲದನ್ನು ಇವಾಗ ಸೇರಿಸ್ಬಿಟ್ಟು ಫಸ್ಟು ದೇವರಿಗೆ ನೈವೇದ್ಯ ಕೊಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಪೂಜೆ ಮಾಡಿ, ನೈವೇದ್ಯ ಇಟ್ಟಾದ್ಮೇಲೆ ಪೂಜೆ ಮಾಡಿಕೊಂಡು ಅದಾದಮೇಲೆ ಮನೆಯವ್ರಿಗೆಲ್ಲರಿಗೂ ಊಟ ಕೊಡೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಯಾವುದೇ ಹಬ್ಬ ಇರಲಿ ಫಸ್ಟು ಮಧ್ಯಾಹ್ನ ಟೈಮ್ ಅಷ್ಟರಲ್ಲಿ, ಅಂದರೆ ಊಟ ಬೇಗ ರೆಡಿಯಾಗಿದ್ದರೆ ಬೆಳಗ್ಗೆನೇ ನೈವೇದ್ಯ ಆಗುತ್ತೆ. ಊಟ ಸ್ವಲ್ಪ ಲೇಟಾಗಿ ರೆಡಿಯಾಗಿದ್ದರೆ ದೇವರಿಗೆ ಊಟ ಕೊಟ್ಟಾದ್ಮೇಲೆ ನಾವೆಲ್ಲರೂ ಊಟ ಮಾಡೋದು.
ಸೊ ಹಂಗಾಗಿ ಅದೇ ಹ್ಯಾಬಿಟ್ ಆಗಿಬಿಟ್ಟಿದೆ. ಪಾಪನೂ ಕೂಡ ವೆಯ್ಟ್ ಮಾಡ್ತಿದ್ಲು, ಅವಳಿಗೆ ನಾನು ಸ್ವಲ್ಪ ಬ್ರೆಡ್ ಟೋಸ್ಟ್ ಎಲ್ಲ ಮಾಡಿಕೊಟ್ಟಿದ್ದೆ ಹೊಟ್ಟೆ ಹಸ್ವಾಗಬಾರ್ದು ಅಂತ ಹೇಳ್ಬಿಟ್ಟು. ಇನ್ನು ನಾನು ಹಬ್ಬ ಟೈಮಲ್ಲಿ ಫಾಸ್ಟಿಂಗೇ ಇರ್ತೀನಿ, ಯಾವಾಗ ಊಟ ರೆಡಿ ಆಗುತ್ತೋ ಆವಾಗಲೇ ನಾನು ಊಟ ಮಾಡೋದು. ಬೆಳಗ್ಗೆ ಟೈಮು ತಿಂಡಿ ಎಲ್ಲ ಸ್ಕಿಪ್ ಮಾಡ್ತೀನಿ, ಮನೆಯವ್ರಿಗೆ ಮಾತ್ರ ಮಾಡಿಕೊಡ್ತೀನಿ. ಇನ್ನು ಬಾಳೆ ಎಲೆಯಲ್ಲಿ ಏನೇನು ಮಾಡಿದ್ವಿ ಅದೆಲ್ಲದನ್ನು ಇಟ್ಬಿಟ್ಟು ದೇವರಿಗೆ ಫಸ್ಟು ನೈವೇದ್ಯ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ದೇವರಿಗೆ ನೈವೇದ್ಯ ಮಾಡಿದ್ದು ಆಯಿತು, ಇವಾಗ ನಾವು ಕೂಡ ಊಟ ಮಾಡ್ಕೊಳ್ತಾ ಇದ್ದೀವಿ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಯುಗಾದಿ ಹಬ್ಬದ ಒಂದು ವ್ಲಾಗ್. ಹೋಪ್ಫುಲಿ ನಿಮ್ಮ ಯುಗಾದಿ ಕೂಡ ಇದೇ ಥರ ತುಂಬಾ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸರಿ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ.